ನಮಸ್ಕಾರ ಸ್ನೇಹಿತರೆ, ಮನೆಯಲ್ಲಿ LPG ಗ್ಯಾಸ್ ಇದ್ದವರ ಗಮನಕ್ಕೆ. ನಿಮ್ಮ ಬಳಿ ಯಾವುದೇ ಭಾರತ್ ಗ್ಯಾಸ್, HP ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಡೀ ದೇಶದಲ್ಲಿ ಈಗಾಗಲೇ ಮನೆ ಬಳಕೆಯ LPG ಗ್ಯಾಸ್ ಸಿಲಿಂಡರ್ ಕೊರತೆ ಹೆಚ್ಚಾಗಿದ್ದು, ಕೇಂದ್ರ ಸರ್ಕಾರವು ಮೇಲಿಂದ ಮೇಲೆ ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರುತ್ತಿದೆ. ಈಗ ಇಂಥವರ ಸಿಲಿಂಡರ್ಗಳನ್ನು ವಾಪಸ್ ಪಡೆದುಕೊಳ್ಳಲು ಅಂದರೆ ಸರ್ಕಾರಕ್ಕೆ ಹಿಂತಿರುಗಿಸಲು ಸರ್ಕಾರವು ಆದೇಶಿಸಲಾಗಿದೆ. ಅಂದರೆ ಸರ್ಕಾರವು ದೇಶದಲ್ಲಿ ಆಗುತ್ತಿರುವ ಮನೆ ಬಳಕೆಯ ಅಡಿಗೆ ಅನಿಲದ ಕೊರತೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಪರಿಣಾಮವಾಗಿ ತೈಲ ಬಿಕ್ಕಟ್ಟು ಇರುವ ಕಾರಣಕ್ಕೆ ಗ್ರಾಹಕರು ಎಲ್ಲ ಸಿಲಿಂಡರ್ಗಳನ್ನು ತುಂಬಿಸಿ ಇಟ್ಟುಕೊಳ್ಳುತ್ತಿದ್ದಾರೆ. ಈಗ ಕೇಂದ್ರ ಸರ್ಕಾರವು ಇಂಥವರ ಮನೆಯಲ್ಲಿ ಇರುವ ಸಿಲಿಂಡರ್ಗಳನ್ನು ಕೂಡ ಹಿಂತಿರುಗಿಸಲು ಆದೇಶಿಸಲಾಗಿದೆ. ಸ್ನೇಹಿತರೆ, ಇದೇ ಮೇ 31ರ ಒಳಗಾಗಿ ಸಿಲಿಂಡರ್ ಸರ್ಕಾರಕ್ಕೆ ವಾಪಸ್ ಕೊಡದಿದ್ದರೆ ಸರ್ಕಾರವು ಮತ್ತೊಂದು ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸ್ನೇಹಿತರೆ, ಹೌದು, ನಿಮ್ಮ ಬಳಿ ಈಗಾಗಲೇ ಮನೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಇದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೆ ತರಿಸುವ ಮೂಲಕ ಇಂಥವರಿಗೆ ಸಿಲಿಂಡರ್ ಸಿಗುತ್ತಿಲ್ಲ ಹಿಂತಿರುಗಿಸಲು ಸೂಚಿಸಲಾಗಿದೆ. ಇದಕ್ಕಾಗಿ ಮನೆ ಬಳಕೆಯ LPG ಗ್ಯಾಸ್ ಸಿಲಿಂಡರ್ ಇರುವ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಇಲ್ಲಾಂದ್ರೆ ನಿಮಗೆ ಮುಂದಿನ ತಿಂಗಳಿನಿಂದ LPG ಗ್ಯಾಸ್ ಸಿಲಿಂಡರ್ ಹಣ ಕೊಟ್ಟರು ಕೂಡ ಸಿಗುವುದಿಲ್ಲ. ಹಾಗೂ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಮನೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಇದ್ದವರು ತಪ್ಪದೆ ಈ ವಿಡಿಯೋವನ್ನ ಯಾಕೆ ನೋಡಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ನಿಮ್ಮ ಬಳಿ ಈಗಾಗಲೇ LPG ಸಿಲಿಂಡರ್ ಇದ್ರೆ ಒಂದು ಲೈಕ್ ಮಾಡಿ. ವಿಶೇಷವಾಗಿ LPG ಜೊತೆಗೆ ಪೈಪ್ ನ್ಯಾಚುರಲ್ ಗ್ಯಾಸ್ ಸಂಪರ್ಕ ಹೊಂದಿರುವವರ ಮೇಲೆ ಈ ಹೊಸ ನಿಯಮವು ಕೂಡ ತೀವ್ರ ಪರಿಣಾಮ ಬೀಳಲಿದೆ. ಸ್ನೇಹಿತರೆ, ಹಾಗೆ ಒಂದೇ ಮನೆಗೆ ಒಂದೇ ಗ್ಯಾಸ್ ಕನೆಕ್ಷನ್ ಎಂಬ ಪಾಲಿಸಿಯ ಪ್ರಕಾರ ಎರಡು ರೀತಿಯ ಕನೆಕ್ಷನ್ಗಳನ್ನು ಏಕಕಾಲದಲ್ಲಿ ಹೊಂದುವ ಸಾಧ್ಯವಿಲ್ಲ. ದೇಶದಾದ್ಯಂತ ಒಂದೇ ಮನೆಗೆ ಒಂದೇ ಗ್ಯಾಸ್ ಕನೆಕ್ಷನ್ ಎಂಬ ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಸ್ನೇಹಿತರೆ, ಹಾಗೆ ಪೈಪ್ ನ್ಯಾಚುರಲ್ ಗ್ಯಾಸ್ ಸಂಪರ್ಕ ಹೊಂದಿರುವ ಕುಟುಂಬಗಳು ತಮ್ಮ ಬಳಿ ಇರುವ LPG ಸಿಲಿಂಡರ್ಗಳನ್ನು ಕಡ್ಡಾಯವಾಗಿ ಹಿಂತಿರುಗಿಸಬೇಕೆಂದು ಕೇಂದ್ರ ಸರ್ಕಾರವು ಆದೇಶಿಸಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಸರಬರಾಜಿನ ವ್ಯತ್ಯಯ ಹಾಗೂ ನಕಲಿ ಗ್ಯಾಸ್ ಸಂಪರ್ಕಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಸ್ನೇಹಿತರೆ, ಹಾಗೆ ಈ ನಿಯಮ ಉಲ್ಲಂಘಿಸಿದವರ ಗ್ಯಾಸ್ ಸಂಪರ್ಕ ಕಡಿತಗೊಳಿಸುವುದರ ಜೊತೆಗೆ ದಂಡ ವಿಧಿಸಲಾಗುವುದು ಹಾಗೆ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಸಿಲಿಂಡರ್ ಹಿಂತಿರುಗಿಸುವುದು ಕಡ್ಡಾಯ. PNG ಕನೆಕ್ಷನ್ ಹೊಂದಿರುವವರು ತಮ್ಮ LPG ಸಿಲಿಂಡರ್ನ ಕಡ್ಡಾಯವಾಗಿ ಹಿಂತಿರುಗಿಸಬೇಕಾಗಿದೆ. ಸ್ನೇಹಿತರೆ, ಹಾಗೆ ಮರುಪೂರ್ಣ ಸ್ಥಗಿತ PNG ಸಂಪರ್ಕವಿರುವ ಮನೆಗಳಿಗೆ LPG ಸಿಲಿಂಡರ್ ಒದಗಿಸಿದಂತೆ ಅಥವಾ ರಿಫಿಲ್ ಮಾಡದಂತೆ ಗ್ಯಾಸ್ ಕಂಪನಿಗಳಿಗೆ ಆದೇಶಿಸಲಾಗಿದೆ. ಸ್ನೇಹಿತರೆ, ಉದ್ದೇಶ ಸಂಪರ್ಕಗಳಲ್ಲಿನ ನಕಲಿಗಳನ್ನು ತಡೆಗಟ್ಟುವುದು, ಪೈಪ್ ನ್ಯಾಚುರಲ್ ಗ್ಯಾಸ್ ಸಂಪರ್ಕವಿಲ್ಲದ ಕುಟುಂಬಗಳಿಗೆ LPG ಸರಬರಾಜು ಸರಿಯಾಗಿ ಸಿಗುವಂತೆ ಮಾಡುವುದು ಈ ಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸ್ನೇಹಿತರೆ, ಹಾಗೆ ಅಂತಾರಾಷ್ಟ್ರೀಯ ಹಿನ್ನೆಲೆ ಮಧ್ಯ ಪ್ರಾಂತ್ಯದಲ್ಲಿನ ಪ್ರಸ್ತುತ ಉದ್ವಿಗ್ನತೆ ಮತ್ತು ಇಂಧನ ಸರಬರಾಜಿನ ವ್ಯತ್ಯಯಗಳಲ್ಲಿನ ಹಿನ್ನೆಲೆಯಲ್ಲಿ ಇಂಧನವನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಲು ಈ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸ್ನೇಹಿತರೆ,